ನಮಸ್ಕಾರ ವೀಕ್ಷಕರೇ, ಜ್ಞಾನದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಪ್ರಶ್ನೋತ್ತರ ಭಾಗದಲ್ಲಿ ಇಂದು ನಮ್ಮ ವೀಕ್ಷಕರೊಬ್ಬರು ಕೇಳಿದ ಬಹಳ ಗಾಢವಾದ ಪ್ರಶ್ನೆ, ಬಹಳ ಒಂಥರ ಚಿಂತನಾಶೀಲ ಮತ್ತೆ ಇರತಕ್ಕಂಥ ಒಂದು ಪ್ರಶ್ನೆ ಇದು. ಅದನ್ನು ನಾವು ವಿ ವಿಲ್ ಟ್ರೈ ಟು ಅಡ್ರೆಸ್ ದಟ್ ಕ್ವಶನ್. ಅದಕ್ಕೂ ಮುಂಚೆ ಪ್ಲೀಸ್ ಲೈಕ್, ಶೇರ್ and ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಪ್ಲೀಸ್ ಪೋಸ್ಟ್ ಯುವರ್ ಕಾಮೆಂಟ್ಸ್ ಇನ್ ದಿ ಕಾಮೆಂಟ್ ಬಾಕ್ಸ್. ಇಷ್ಟು ಹೇಳ್ತಾ ಈ ಪ್ರಶ್ನೆ ಏನಂತಂದರೆ, ದೇವತೆಗಳು, ರಾಕ್ಷಸರು, ಯಕ್ಷರು, ಗಂಧರ್ವ, ಕಿನ್ನರ, ಕಿಂಪುರುಷ, ಈ ರೀತಿ ಬಹಳಷ್ಟು ಹೆಸರುಗಳನ್ನು ನಾವು ಪುರಾಣಗಳಲ್ಲಿ ನೋಡ್ತೇವೆ. ನಮ್ಮ ವೇದ ಸಾಹಿತ್ಯದಿಂದ ಹಿಡಿದು ಪುರಾಣ ಸಾಹಿತ್ಯ ಮತ್ತು ರಾಮಾಯಣ, ಮಹಾಭಾರತ, ಈ ವೈದಿಕ ಸಾಹಿತ್ಯದಿಂದ ಎಲ್ಲ ಕಡೆ ನಾವು ಈ ರೀತಿಯ ಒಂದು ಪದಗಳನ್ನು ನಾವು ಕೇಳ್ತಾ ಇರ್ತೇವೆ. ಈ ರೀತಿಯ ಒಂದು ರಾಕ್ಷಸರು, ದೇವತೆಗಳು ಅಂತಕ್ಕಂಥದ್ದು. ಅವರು ಕೇಳಿದ ಪ್ರಶ್ನೆ ಏನಂದರೆ ಭಾಳ ಗಂಭೀರವಾದದ್ದು. ಇವರೆಲ್ಲ ಇದ್ದಾರೆ, ಈಗಿದಾರ, ಹಿಂದೆ ಇದ್ರ ಅಂತಕ್ಕಂಥದ್ದು. ಈ ಪ್ರಶ್ನೆಯನ್ನು ಸಾವಿರಾರು ವರ್ಷಗಳಿಂದ ಋಷಿಗಳು, ತತ್ವಜ್ಞಾನಿಗಳು, ಚಿಂತಕರು, ಆಧುನಿಕ ರೀತಿಯಲ್ಲಿ ಚಿಂತನೆ ಮಾಡ್ತಕ್ಕಂಥವ್ರು, ಎಲ್ಲ ಕಾಲದಲ್ಲೂ ಆಧುನಿಕತೆ ಇತ್ತು. ಆಗಿನ ಕಾಲದ ಆಧುನಿಕತೆಯಲ್ಲಿ ಚಿಂತನೆ ಮಾಡ್ತಾ ಇದ್ದಂಥವ್ರು ಎಲ್ಲರೂ ಈ ಪ್ರಶ್ನೆನ ಕೇಳ್ಕೊಂಡು ಬಂದಿದ್ದಾರೆ. ಈ ಪ್ರಶ್ನೆ ಒಂದು ಉತ್ತರ ಇಲ್ಲ, ಒಂದೇ ಉತ್ತರ ಇಲ್ಲ. ಹಿಂದೂ ದರ್ಶನದಲ್ಲಿ ಅಥವಾ ಹಿಂದೂ ಸಂಸ್ಕೃತಿಯಲ್ಲಿ, ಸನಾತನ ಧರ್ಮದಲ್ಲಿ, ಈ ಸನಾತನ ಧರ್ಮದಿಂದ ಬಹಳ ವೇದಗಳ ಇದರಿಂದ ಹಿಡಿದು ಇಲ್ಲಿಯ ತನಕ ನೋಡೋದಾದರೆ, ಈ ವಿಷಯವನ್ನು ರಾಕ್ಷಸರಿದ್ದಾರ, ಅದನ್ನು 3 ಹಂತಗಳಲ್ಲಿ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಒಂದು ಮೊದಲನೇ ಅಥವಾ ಒಂದು ದೃಷ್ಟಿಕೋನ ಅಥವಾ ಮೊದಲನೇ ಒಂದು ಬೇಸ್ ಯಾವುದಂದರೆ ಪುರಾಣಗಳ ದೃಷ್ಟಿ. ಪುರಾಣಗಳ ಪ್ರಕಾರ ದೇವತೆಗಳು ನಿಜವಾಗಿಯೂ ಇದ್ದರು, ಅಸುರರು, ರಾಕ್ಷಸರು ಕೂಡ ಇದ್ದರು. ಯಕ್ಷ, ಗಂಧರ್ವ, ಕಿನ್ನರ, ಕಿಂಪುರುಷ, ನಾಗ ಎಲ್ಲರೂ ಕೂಡ ಇದ್ದರು. ಇವೆಲ್ಲ ಲೋಕಜೀವಿಗಳು, ಎಲ್ಲ ರೀತಿಯಲ್ಲೂ ಜೀವಿಗಳಿದ್ದರು. ಆದರೆ ಇಲ್ಲೊಂದು ಸಣ್ಣ ಕ್ಲಾರಿಫಿಕೇಶನ್ ಏನಂದರೆ, ಭೂಮಿಯಲ್ಲೇ ಎಲ್ಲರೂ ವಾಸಿಸ್ತಾ ಇರಲಿಲ್ಲ ಅಂತಕ್ಕಂಥದ್ದನ್ನು ನಾವು ಪುರಾಣಗಳಲ್ಲಿ ನೋಡ್ಬೋದು. ಯಾಕೆಂದರೆ ಅವರು ಒಬ್ಬೊಬ್ಬರು ಒಂದೊಂದು ಲೋಕಗಳಲ್ಲಿ ವಾಸಿಸುತ್ತಿದ್ದರು. ಪ್ಲೇನ್ ಆಫ್ ಎಕ್ಸಿಸ್ಟೆನ್ಸ್ ಅಂತಾರಲ್ಲ, ಆ ಡಿಫ್ರೆಂಟ್ ಪ್ಲೇನ್ಸಲ್ಲಿ ದೇವರ್ ಲಿವಿಂಗ್. ಅವರು ಮನುಷ್ಯ ರೂಪದಲ್ಲಿದ್ದರು ಅಥವಾ ಬೇರೆ ರೂಪದಲ್ಲಿದ್ದರೂ ಗೊತ್ತಿಲ್ಲ, ಬಟ್ ಬೇರೆ ಬೇರೆ ಕಡೆ ದೇ ಯೂಸ್ ಟು, ವಿ ಕ್ಯಾನ್ ಅಸ್ಯೂಮ್ ದಟ್ ದೇ ವರ್ ಲಿವಿಂಗ್ ಎಲ್ಸ್ವೇರ್ ಇನ್ ಡಿಫ್ರೆಂಟ್ ಪ್ಲೇನ್ಸ್. ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ನಾಗಲೋಕ, ಪಾತಾಳಲೋಕ, ಈ ರೀತಿಯಾಗಿ ಹಲವಾರು 14 ಲೋಕಗಳು. 14 ಲೋಕಗಳಲ್ಲೂ ಕೂಡ 14 ರೀತಿಯ ಜೀವಿಗಳು ತಮ್ಮದೇ ಆದ ಒಂದು ಜೀವಿಯ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ ಇದ್ದಿರಬಹುದು ಅಂತಕ್ಕಂಥದ್ದು, ಇತ್ಯಾದಿ ಇರ್ಬೋದು ಅಂತ ಇದೆ. ಈ ರೀತಿಯಾಗಿ ಇನ್ನು ಪುರಾಣಗಳ ದೃಷ್ಟಿಯಲ್ಲಿ ನೋಡೋದಾದರೆ, ಇವರೆಲ್ಲರೂ ರಾವಣ, ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಭಂಡಾಸುರ, ಮಹಿಷಾಸುರ, ಇವರೆಲ್ಲರೂ ನಿಜವಾಗ್ಲೂ ಇದ್ದರು, ನಿಜವಾದ ವ್ಯಕ್ತಿಗಳೇ ಅಂತ ಪುರಾಣಗಳು ಕನ್ಫರ್ಮ್ ಮಾಡಿ ಹೇಳುತ್ತೆ. ಇದು ಒಂದು ದೃಷ್ಟಿಕೋನ, ಒಂದು ಇದರಲ್ಲಿ ನೋಡ್ತಕ್ಕಂಥದ್ದು. ಇನ್ನೊಂದು ಎರಡನೇ ಹಂತ ಅಥವಾ ಎರಡನೇ ದೃಷ್ಟಿಯಲ್ಲಿ ನೋಡೋದಾದರೆ, ಒಂದು ತಾತ್ವಿಕ ದೃಷ್ಟಿ, ಫಿಲಸಾಫಿಕಲ್, ಅಥವಾ ಒಂದು ರೀತಿಯ ಒಂದು ಬೇರೆ ರೀತಿಯಲ್ಲಿ ನೋಡೋದಾದರೆ ಉಪನಿಷತ್ತುಗಳು, ಯೋಗ ದರ್ಶನ, ಇವೆಲ್ಲ ಕೂಡ ಇನ್ನೊಂದು ಅರ್ಥ ಕೊಡುತ್ತೆ. ಅದು ಯಾವ ರೀತಿ ಕೊಡುತ್ತೆ ಅಂದರೆ, ದೇವತೆಗಳು, ಅಸುರರು, ಅಂತಾರೆ ರಾಕ್ಷಸರು, ಕೇವಲ ಹೊರಗಿನ ವ್ಯಕ್ತಿಗಳಲ್ಲ,
ಅವರು ಮಾನವನೊಳಗಿನ ಶಕ್ತಿಗಳೇ ಅಂತಕ್ಕಂಥದ್ದು. ಇದಕ್ಕೆ ಉದಾಹರಣೆ ಹೇಳೋದಾದ್ರೆ ದೇವತೆಗಳು ಅಂದರೆ ಆಲ್ ಪಾಸಿಟಿವ್ ಕ್ವಾಲಿಟೀಸ್, ಸತ್ಯ, ದಯೆ, ಪ್ರೀತಿ, ವಿವೇಕ, ಧರ್ಮ, ಇವೆಲ್ಲ ಇದೆಯಲ್ಲ, ಒಳ್ಳೆತನ. ಈ ಒಳ್ಳೆತನದ ಗುಣಗಳೆಲ್ಲ ಪಾಸಿಟಿವ್ ಅಥವಾ ಸಕಾರಾತ್ಮಕ ಚಿಂತನೆಗಳು, ಇನ್ನೊಬ್ಬರಿಗೆ ಯಾವುದೇ ರೀತಿಯಲ್ಲೂ ತೊಂದರೆ ಕೊಡದೇ ಇರತಕ್ಕಂಥದ್ದು ಎಲ್ಲರೂ, ಇದು ದೇವತಾ ಗುಣಗಳು. ಈ ದೇವತಾ ಗುಣಗಳು ಒಂದು ಕಡೆ, ಇನ್ನೊಂದು ಕಡೆ ಅಸುರ, ಅಹಂಕಾರ, ಕ್ರೋಧ, ದುರಾಸೆ, ಮೋಹ, ದ್ವೇಷ, ಹರಿಷಡ್ವರ್ಗಳು, ಇವೆಲ್ಲ ಇದೆಯಲ್ಲ, ಇದು ಆಸುರಿ ಪ್ರಕೃತಿ, ಅಂದರೆ ರಾಕ್ಷಸ ಪ್ರವೃತ್ತಿ. ಈಗ ನೋಡ್ತೀವಿ ನಾವು ರಾಕ್ಷಸ ಪ್ರವೃತ್ತಿ ಇರ್ತಕ್ಕಂಥದ್ದು ಎಷ್ಟೋ ಕಡೆ ನಾವು ನೋಡಿದ್ದೀವಿ. ಸಣ್ಣ ಮಕ್ಕಳ ಮೇಲೆ ದೌರ್ಜನ್ಯ ಇರ್ತಕ್ಕಂಥದ್ದು, ವಿನಾಕಾರಣ ಇನ್ನೊಬ್ಬನ ಹಿಂಸೆ ಮಾಡ್ತಕ್ಕಂಥದ್ದು, ಇವೆಲ್ಲ ಇದೆಯಲ್ಲ, ಇದೆಲ್ಲ ಒಂಥರ ರಾಕ್ಷಸ ಗುಣಗಳು ಅಂತಕ್ಕಂಥದ್ದು. ಈ ಪ್ರಕೃತಿಯಲ್ಲಿ ಇರತಕ್ಕಂಥದ್ದೇ ಸತ್ವ, ರಜಸ್, ತಮೋ ಗುಣಗಳು, 3 ಗುಣಗಳಿದೆ ಅಲ್ವಾ. ಸತ್ವಗುಣದಿಂದ ಸತ್ವ ದೇವಗುಣಗಳು ಅಂತ ಹೇಳ್ಬೋದು. ತಮೋ ಗುಣಗಳಿಂದ, ರಜೋ ಮತ್ತು ತಮೋ ಗುಣಗಳ ಮಿಕ್ಸ್ಚರಿಂದ ಆಸುರಿ ಅಂದರೆ ರಾಕ್ಷಸ ಪ್ರವೃತ್ತಿ ಬರ್ಬೋದು ಅಂತಕ್ಕಂಥದ್ದು. ಇದಾದ ನಂತರ ಈ ದೇವಾಸುರರ ಸಂಗ್ರಾಮ. ಎಲ್ಲಿ ನೋಡಿದ್ರು ಕೂಡ ನಮ್ಮ ಪುರಾಣಗಳಲ್ಲಿ ರಾಕ್ಷಸರು, ದೇವತೆಗಳು ಒಬ್ರಿಗೊಬ್ರಿಗೆ ದೇ ವರ್ ಫೈಟಿಂಗ್ ಈಚ್ ಅದರ್. ಅವರು ದೊಡ್ಡ ದೊಡ್ಡ ಯುದ್ಧಗಳನ್ನೇ ಮಾಡಿದ್ರು ಅಂತ ಹೇಳ್ತಾರೆ. ಇಲ್ಲಿ ಪುರಾಣದಲ್ಲಿ ಯುದ್ಧ ಹೊರಗೆ ನಡೆಯುತ್ತದೆ, ಅಂದರೆ ಫೀಲ್ಡ್ ಮೇಲೆ ರಾಮ ಬಾಣ ಬಿಡೋದು, ರಾವಣ ಇನ್ನೊಂದು ಥರ ಬಾಣ ಬಿಡೋದು, ಒಬ್ರಿಗೊಬ್ರಿಗೆ ಅವರವರ ಶಕ್ತಿಯನ್ನು, ಅವರವರ ಒಂದು ಪಡೆದಂಥ ಎಲ್ಲ ಶಕ್ತಿಯನ್ನು, ಮಾಯಾವಿದ್ಯೆಗಳು, ಎಲ್ಲ ರೀತಿಯಿಂದಲೂ ಒಬ್ರಿಗೊಬ್ಬರಿಗೆ ಯುದ್ಧ ಮಾಡೋದನ್ನು ನಾವು ನೋಡ್ತೀವಿ. ಆದರೆ ತತ್ವದಲ್ಲಿ ಯುದ್ಧ ಒಳಗೆ ನಡೆಯುತ್ತದೆ ಅಂತಕ್ಕಂಥದ್ದು. ಈ ಪ್ರತಿದಿನ ಧರ್ಮ ಮತ್ತು ಅಧರ್ಮ, ವಿವೇಕ ಮತ್ತು ಅವಿವೇಕ, ಪ್ರೀತಿ ಮತ್ತು ದ್ವೇಷ, ಇವೆರಡು ಕಡೆ ನಮಗೆ ಯಾವಾಗಲೂ ಕೂಡ ಮನಸ್ಸಿನಲ್ಲಿ ಯಾವಾಗಲೂ ಎಲ್ಲೋ ಒಂದು ಕಡೆ ಹೊಯ್ದಾಡ್ತಾ ಇರ್ತೇವೆ ನಾವು. ಅಂದರೆ ಆ ಕಡೆ ಇದು ಸರಿ, ಅದು ಸರಿ, ಅದು ಸರಿ, ಅದು ಸರಿ. ಇದು ಒಂದು ರೀತಿ ಒಳಗೆ ನಡೆಯುವ ಹೋರಾಟ, ಒಳಗೆ ನಡೆಯುವ ದೇವಾಸುರ ಸಂಗ್ರಾಮ ಅಂತ ಹೇಳ್ಬೋದು. ಇನ್ನು 3ನೇ ಹಂತ ಬ್ರಹ್ಮಾಂಡದ ದೃಷ್ಟಿಯಲ್ಲಿ. ಅನೇಕ ಆಗಮಗಳು, ಪುರಾಣಗಳು ಹೇಳುವ ಪ್ರಕಾರ ಈ ಭೂಮಿ ಮಾತ್ರನೇ ಅಸ್ತಿತ್ವದಲ್ಲಿರುವ ಜಗತ್ತಲ್ಲ. ದಿಸ್ ಇಸ್ ನಾಟ್ ದ ಓನ್ಲಿ ಪ್ಲೇಸ್ ವೇರ್ ಎಕ್ಸಿಸ್ಟೆನ್ಸ್, ವೇರ್ ಬೀಯಿಂಗ್ಸ್ ಕ್ಯಾನ್ ಎಕ್ಸಿಸ್ಟ್. ನಮ್ಮ ಇದರೊಳಗೆ ನಾವು ಈ ವಾತಾವರಣದಲ್ಲಿ ಬದುಕತಕ್ಕಂಥ ಒಂದು ಪ್ರಾಣಿ ಪ್ರಪಂಚ, ಜೀವ ಪ್ರಪಂಚ ಇರ್ಬೋದು. ಬೇರೆ ಕಡೆ ಬೇರೆ ಡೈನಮಿಕ್ಸೇ ಇರ್ಬೋದು ಜೀವಿಗಳಿಗೆ ಅಂತಕ್ಕಂಥದ್ದು. ಅದನ್ನು ಪುರಾಣದಲ್ಲೂ ಕೂಡ ಚತುರ್ದಶ ಲೋಕಗಳು ಅಂತ ಹೇಳ್ತಾರೆ. ಅಂದರೆ ಭೂಹು, ಭುವಃ, ಸುವಃ, ಮಹಃ, ಜನಃ, ತಪಃ, ಸತ್ಯಂ, ಮೇಲಿರುವ ಲೋಕಗಳು. ಇನ್ನು ಕೆಳಗಿನ ಲೋವರ್ ಪ್ಲೇನ್ಸಲ್ಲಿ ಅತುಲ, ವಿತುಲ, ಸುತಲ, ತಲಾತಲ, ಮಹಾತಲ, ರಸಾತಲ, ಪಾತಾಳ ಅಂತಕ್ಕಂಥದ್ದು. ಮೇಲ್ಗಡೆ 7 ಲೋಕಗಳು, ಕೆಳಗಡೆ 7 ಲೋಕ, ಅಂದರೆ ಲೋವರ್ ಪ್ಲೇನ್ಸ್, ಹೈಯರ್ ಪ್ಲೇನ್ಸ್ ಅಂತಕ್ಕಂಥದ್ದು. ಈ ರೀತಿ ಅದನ್ನು ಬ್ರಹ್ಮಾಂಡದ ದೃಷ್ಟಿಯಲ್ಲಿ ಈ ರೀತಿ ವಿವರಣೆ ಇದೆ. ಇದು ಪುರಾಣಗಳಲ್ಲೂ ಇದೆ. ಭಾಳ ಹಿಂದೆ ವೈದಿಕ ಸಾಹಿತ್ಯದಿಂದ ಹಿಡಿದು ಇಲ್ಲಿ ತನಕ ಎಷ್ಟೋ ಕಡೆ ಇದೆಲ್ಲ ಇದೆ, ಏನು ವಿವರಣೆ ಇದೆ. ಇನ್ನು ಇವೆಲ್ಲ ನಿಜವಾದ ಸ್ಥಳಗಳೇ ಅಂತಂದರೆ ಇಲ್ಲಿ ಒಂದು ರೀತಿ 2 ಅಭಿಪ್ರಾಯಗಳು. ಒಂದು ಸಂಪ್ರದಾಯವಾದಿಗಳ ಅಭಿಪ್ರಾಯ ಪ್ರಕಾರ ಹೌದು, ಇವೆಲ್ಲ ನಿಜವಾದ ಸ್ಥಳಗಳೇ, ನಿಜವಾದ ಲೋಕಗಳು, ಅಲ್ಲಿ ವಿವಿಧ ಜೀವಿಗಳಿವೆ ಅಂತಕ್ಕಂಥದ್ದು. ಇನ್ನು ತಾತ್ವಿಕವಾಗಿ ಹೇಳೋದಾದರೆ ಇವು ಕೇವಲ ಭೌತಿಕ ಸ್ಥಳಗಳಲ್ಲ, ನಾಟ್ ಫಿಸಿಕಲ್ ಪ್ಲೇನ್ಸ್ ವೇರ್ ಯು ಕ್ಯಾನ್ ಎಕ್ಸಿಸ್ಟ್ ಆರ್ ವೇರ್ ಥಿಂಗ್ಸ್, ವೇರ್ ಜೀವಿಗಳು ಅವೆಲ್ಲ ಕೂಡ ಲಿವಿಂಗ್ ಥಿಂಗ್ಸ್ ಕ್ಯಾನ್ ಬಿ ದೇರ್ ಅಂತಕ್ಕಂಥದ್ದು. ಬೇರೆ ಬೇರೆ ಚೈತನ್ಯದ ಮಟ್ಟಗಳು, ಡಿಫರೆಂಟ್ ಪ್ಲೇನ್ಸ್ ಆಫ್ ಎಕ್ಸಿಸ್ಟೆನ್ಸ್, ಬೇರೆ ಬೇರೆ ಅಸ್ತಿತ್ವದ ಸ್ಥಿತಿಗಳು ಅಂತ ಹೇಳ್ಬೋದು. ಇನ್ನೊಂದೇನೆಂದರೆ ದೇವತೆಗಳಿಗೆ ಯಾಕೆ ಅಪಾರ ಶಕ್ತಿ ಅಂತಕ್ಕಂಥದ್ದು. ಪುರಾಣಗಳಲ್ಲಿ ನಾವು ಇಂದ್ರ ಮಳೆ ಸುರಿಸ್ತಾನೆ, ಅಗ್ನಿ ಬೆಂಕಿಯನ್ನು ನಿಯಂತ್ರಿಸ್ತಾನೆ, ವಾಯು ಗಾಳಿಯನ್ನು ನಿಯಂತ್ರಿಸ್ತಾನೆ. ಈ ರೀತಿಯಾಗಿ ವಾಯುಗೊಂದು ದೇವರು,
ಮಳೆಗೊಂದು ದೇವರು, ಬೆಂಕಿಗೊಂದು ದೇವರು, ಸಮುದ್ರಕ್ಕೊಂದು ದೇವರು, ಈ ರೀತಿ ಬೇಕಾದಷ್ಟು ಇದೆಯಲ್ಲ. ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಅಂದರೆ, ಋಷಿಗಳ ದೃಷ್ಟಿಯಲ್ಲಿ ಪ್ರಕೃತಿಯ ಪ್ರತಿಯೊಂದು ಶಕ್ತಿಯ ಹಿಂದೆಯೂ ಒಂದು ಚೈತನ್ಯ ಇದೆ. ದೇರ್ ಇಸ್ ಒನ್ ಫೋರ್ಸ್, ದೇರ್ ಇಸ್ ಒನ್ ಚೈತನ್ಯ ಶಕ್ತಿ ಇದೆ, ದೇರ್ ಇಸ್ ಒನ್ ಪವರ್. ಆ ಪವರ್ಗೆ, ಆ ಚೈತನ್ಯಕ್ಕೆ ಅವರು ಅದೇವತೆ ಅಂತಕ್ಕಂಥದ್ದು ಹೆಸರು ಕೊಟ್ಟಿದ್ರು. ಆ ದೇವತೆ ಅಂದರೆ ಚೈತನ್ಯ, ಆ ಚೈತನ್ಯಕ್ಕೆ ಇರೋದ ಇದಕ್ಕೆ ದೇವತೆ ಅಂತ ಹೆಸರು. ಇನ್ನೇನು ದೇವತೆ ಅಂದರೆ ಇನ್ನು ಪರ್ಹ್ಯಾಪ್ಸ್ ಟು ಚಿಕ್ಕ ಮಕ್ಕಳಿಗೆ ಅಥವಾ ಅದು ಬಿಗಿನರ್ಸ್ಗೆ ಅರ್ಥ ಆಗಲಿಕ್ಕೆ ಅದು ದೇವತೆಗಳನ್ನು ಒಂದು ಮನುಷ್ಯ ರೂಪದಲ್ಲಿ ಅಥವಾ ಸ್ತ್ರೀ ರೂಪದಲ್ಲಿ ಅಥವಾ ಪುರುಷನ ರೂಪದಲ್ಲಿ ಅದನ್ನು ನಾವು ಕಂಡುಕೊಂಡಿರ್ಬೋದು. ಇರಲಿ. ಹಾಗಾದರೆ ದೇವತೆಗಳು ಪ್ರಕೃತಿ ಶಕ್ತಿಗಳೇ ಅಂದಾಗ ಭಾಗಶಃ ಹೌದು, ಪಾರ್ಟ್ಲಿ ದೇ ಆರ್. ಆದರೆ ಅಷ್ಟಕ್ಕೆ ಅದು ಸೀಮಿತ ಅಲ್ಲ. ಸೂರ್ಯನಿಗೆ ಕೇವಲ ಒಂದು, ನಾವು ಇದರ ಮಾಡರ್ನ್ ಸೈನ್ಸಲ್ಲಿ ಇಟ್ ಈಸ್ ಓನ್ಲಿ ಎ ಬರ್ನಿಂಗ್ ಸ್ಟಾರ್ ಅಂತ. ಅನಿಲ ಎಲ್ಲ ಇದೆ ಅಲ್ಲಿ, ಉರಿತಾ ಇದೆ ಅಂತಕ್ಕಂಥದ್ದು ಅನಿಲದ ಗೋಳವಲ್ಲ ಇದು. ವೇದಗಳ ದೃಷ್ಟಿಯಲ್ಲಿ ಸೂರ್ಯ ಅಂತಂದರೆ ಬೆಳಕು, ಸೂರ್ಯ ಅಂದರೆ ಜೀವಶಕ್ತಿ, ಸೂರ್ಯ ಅಂದರೆ ಜ್ಞಾನದ ಪ್ರತೀಕವೂ ಹೌದು. ಬಿಕಾಸ್ ಎವ್ರಿಥಿಂಗ್ ಕಮ್ಸ್ ಫ್ರಮ್ ಹಿಮ್. ದ ಹೋಲ್ ಎಕ್ಸಿಸ್ಟೆನ್ಸ್ ಆಫ್ ದಿಸ್ ಅರ್ತ್ ಈಸ್ ಎಂಟೈರ್ಲಿ ಡಿಪೆಂಡೆಂಟ್ ಆನ್ ಸನ್. ಸಪೋಸ್ ಇಫ್ ಯು ಇಮ್ಯಾಜಿನ್ ದಟ್ ಸನ್ ಈಸ್ ನಾಟ್ ದೇರ್, ಸೂರ್ಯ ಇಲ್ಲ ಅಂತ ಅಂದ್ಕೊಂಬಿಡಿ ನೀವು. ಸೂರ್ಯ ಇಲ್ಲ ಅಂದರೆ ಮಾರನೇ ದಿವಸ ನಿಮಗೆ ಇಡೀ ಪ್ರಪಂಚ ಅಲ್ಲೋಲ ಕಲ್ಲೋಲವಾಗ್ಬಿಡುತ್ತೆ ಅಂತಕ್ಕಂಥ. ಅದರಿಂದ ಸೂರ್ಯ ಬೆಳಕು, ಜೀವಶಕ್ತಿ, ಜ್ಞಾನ ಪ್ರತೀಕವೂ ಹೌದು. ಅದಕ್ಕೆ ಇಟ್ಸ್ ಅಬ್ಸಲ್ಯೂಟ್ಲಿ ಅಕ್ಸೆಪ್ಟಬಲ್ ಅಂತಕ್ಕಂಥ. ಇನ್ನು ರಾಕ್ಷಸರಂದ್ರೆ ಯಾರು? ರಾಕ್ಷಸ ಅಂತಕ್ಕಂಥ ಪದನ ಈಗ ನಾವು ಎಷ್ಟೋ ಕಡೆ ತಪ್ಪಾಗಿ ಅರ್ಥ ಮಾಡ್ಕೊಳ್ತೀವಿ. ಅಂದರೆ ಎಲ್ಲ ಅಸುರರೂ ಕೂಡ ದುಷ್ಟರಲ್ಲ. ಇವಾಗ ಪ್ರಹ್ಲಾದ ಅಸುರ ವಂಶದವನು, ಆದರೆ ವೈಷ್ಣವ. ಮಹಾಬಲಿ ಅಸುರ ವಂಶದವನು, ಆದರೆ ಅವರು ಮಹಾತ್ಮರು. ಈ ರೀತಿ ಹೀಗಾಗಿ ಜನ್ಮವಲ್ಲ, ಗುಣವೇ ಮುಖ್ಯ ಅನ್ನುವ ಒಂದು ತತ್ವ ಇಲ್ಲಿ. ಇನ್ನು ಸತ್ವ ರಜಸ್ತಮೋ ಗುಣಕ್ಕೆ ಏನಾದರೂ ಸಂಬಂಧವಿದೆಯಾ ಅಂದರೆ ಖಂಡಿತ ಇದೆಲ್ಲ ಇದೆ. ಇದು ಅತ್ಯಂತ ಮುಖ್ಯವಾದ ಅಂಶ. ದೇವತೆಗಳು ಮುಖ್ಯವಾಗಿ ಸತ್ವಗುಣದ ಪ್ರತೀಕ. ಜ್ಞಾನ, ಸಮತೋಲನ ಅಂದರೆ ಬ್ಯಾಲೆನ್ಸ್ಡ್ ವ್ಯೂ, ಪ್ರಕಾಶ, ಇವೆಲ್ಲವೂ ಕೂಡ ದೇವತೆಗಳಿಗೆ ದೀಸ್ ಆರ್ ದಿ ಅಟ್ರಿಬ್ಯೂಟ್ಸ್. ಆ ಗುಣಗಳನ್ನು ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಅಸುರರಿಗೆ ಮುಖ್ಯವಾಗಿ ರಜೋಗುಣದ ಪ್ರತೀಕ. ಸತ್ವ ರಜೋ ಗುಣ ಅಂದರೆ ಇಲ್ಲಿ ಆಕಾಂಕ್ಷೆ, ಮಹತ್ವಾಕಾಂಕ್ಷೆ, ಅಧಿಕಾರದ ಆಸೆ, ಪ್ರಾಬಲ್ಯ, ಇವೆಲ್ಲವೂ ಕೂಡ ಆಸುರಿ. ನೋಡಿ, ರಾವಣಾಸುರನಿಗೆ ಎಲ್ಲವನ್ನೂ ಗೆದ್ದುಕೊಂಡು ಎಲ್ಲ ಇವ್ರನ್ನೆಲ್ಲ ಕೂಡ ಯಾರು ಇಂದ್ರ, ಯಮ, ಅಗ್ನಿ ಎಲ್ಲರನ್ನೂ ಜಯಿಸಬೇಕು, ತಾನು ಅಧಿಕಾರಯುತವಾಗಿ ಪರ್ಮನೆಂಟಾಗಿ ಅಲ್ಲಿರಬೇಕು, ಈ ರೀತಿಯಾದ ಒಂದು ಚಿಂತನೆ. ಇದು ರಜೋಗುಣದ ಪ್ರತೀಕ. ಇನ್ನು ರಾಕ್ಷಸತ್ವ ಹೇಗೆ ಅಂದರೆ ತಮೋಗುಣ ಹೆಚ್ಚಾಗ್ತಾ ಕ್ರೌರ್ಯ, ಅಜ್ಞಾನ, ವಿನಾಶ ಪ್ರವೃತ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಈಗ ನಾವು ಇಲ್ಲೂ ನೋಡ್ಬೋದಲ್ಲ, ಈವನ್ ಡ್ಯೂರಿಂಗ್ ಈ ಪ್ರೆಸೆಂಟ್ ಸಿಚುವೇಶನಲ್ಲೂ ಕೂಡ ಸಮ್ ಆಫ್ ದಿ ಕಂಟ್ರೀಸ್ ದೇ ಆರ್ ಮೋರ್ ಅಗ್ರೆಸಿವ್ ಇನ್ ಡಿಸ್ಟ್ರಾಯಿಂಗ್. ಇದು ಕ್ರೌರ್ಯ, ಅಜ್ಞಾನ, ವಿನಾಶ ಪ್ರವೃತ್ತಿ ಅಂತಕ್ಕಂಥದ್ದು ರಾಕ್ಷಸತ್ವ. ಆದರೆ ಇನ್ನೊಂದೇನೆಂದರೆ ಎಲ್ಲ ಜೀವಿಗಳು ಕೂಡ ಸಂಪೂರ್ಣವಾಗಿ ಸತ್ವ ಅಥವಾ ಸಂಪೂರ್ಣವಾಗಿ ತಮೋ ಗುಣವಲ್ಲ. ಎಲ್ಲದರಲ್ಲೂ ಕೂಡ ಸತ್ವ, ರಜಸ್, ತಮೋ ಗುಣ ಮೂರೂ ಇದ್ದೇ ಇರುತ್ತೆ, ಇನ್ ಡಿಫ್ರೆಂಟ್ ಪ್ರಪೋರ್ಷನ್ಸ್. ಎಲ್ಲಿ ಜಾಸ್ತಿ ಇದೆಯೋ ಅಲ್ಲಿ ದೇ ಬಿಕಮ್ ಐದರ್ ದೇವತೆ ಅಥವಾ ರಾಕ್ಷಸ ಪ್ರವೃತ್ತಿ ಇರುತ್ತೆ. ಇನ್ನೊಂದು ಪ್ರಶ್ನೆ ಕೇಳಿಬಿಟ್ಟಿದ್ದಾರೆ, ಇವರೀಗಲೂ ಇದ್ದಾರಿ ಅಂತ. ಅತ್ಯಂತ ಒಂಥರ ಕುತೂಹಲಕಾರಿ ಪ್ರಶ್ನೆ ಇದು.
ಸಂಪ್ರದಾಯದ ಉತ್ತರ ಹೇಳೋದಾದರೆ ಹೌದು, ದೇವತೆಗಳು ಇಂದಿಗೂ ಇವೆ. ಅವರು ತಮ್ಮ ತಮ್ಮ ಲೋಕಗಳಲ್ಲಿ ಅವ್ರ ಪಾಡಿಗೆ ಅವ್ರ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥ. ಆದರೆ ಆಧುನಿಕವಾಗಿ ಹೇಳೋದಾದರೆ ಅವರು ನಮ್ಮ ಇಂದ್ರಿಯಗಳಿಗೆ ಗೋಚರಿಸದ ಅಸ್ತಿತ್ವದ ಮಟ್ಟದಲ್ಲಿ ಇರಬಹುದು ಅಂತಕ್ಕಂಥ. ನಮಗೇನೇ ಗ್ರಹಿಸಬೇಕಾದ್ರೂ ನಮ್ಮ ಪಂಚೇಂದ್ರಿಯಗಳ ಮುಖಾಂತರ ಮಾತ್ರ ನಾವು ಕಣ್ಣು ನೋಡಬೇಕು, ಕಿವಿ ಕೇಳಬೇಕು. ಇವೆಲ್ಲ ಇದ್ದರೆ ಮಾತ್ರ ಇಫ್ ವಿ ಆರ್ ಏಬಲ್ ಟು grasp through one of these senses, then we accept that there is something, it is existing ಅಂತಕ್ಕಂಥ. ಆದರೆ ನಮ್ಮ ಇಂದ್ರಿಯಗಳಿಗೂ ಕೂಡ ಗೋಚರಿಸಿದ ಅಸ್ತಿತ್ವದ ಮಟ್ಟದಲ್ಲಿ ಕೆಲವು ಇರ್ಬೋದು. ಇದನ್ನು ವಿಜ್ಞಾನದ ಪ್ರಕಾರ ಡಾರ್ಕ್ ಮ್ಯಾಟರ್, ಡಾರ್ಕ್ ಎನರ್ಜಿ, ಡಿಫ್ರೆಂಟ್ ಡೈಮೆನ್ಷನ್ಸ್, ಆಯಾಮಗಳು ಅಂತಾರಲ್ಲ, ಅದು ಇತ್ಯಾದಿಗಳ ಬಗ್ಗೆ ನಾವು ಚರ್ಚಿಸ್ತೇವೆ ಅಲ್ವಾ. ಅವೆಲ್ಲನೂ ವಿ ಕೆನಾಟ್ ಜಸ್ಟ್ ಪರ್ಸೀವ್ ದಮ್ ಆ ಥರ. ಆದ್ದರಿಂದ ಪುರಾಣಗಳ ಲೋಕಗಳನ್ನು, ಪುರಾಣದಲ್ಲಿ ಹೇಳಿದಂಥ ಲೋಕಗಳನ್ನು ತಕ್ಷಣವೇ ಇಮಿಡಿಯೇಟ್ಲಿ ನೋ ಇಟ್ಸ್ ಇಂಪಾಸಿಬಲ್ ಅಂತ ಅದನ್ನು ಯು ಕೆನಾಟ್ ಜಸ್ಟ್ ಡಿಸ್ಮಿಸ್ ದಟ್, ತಳ್ಳಿ ಹಾಕಲಾಗುವುದಿಲ್ಲ. ಈಗ ಇದಕ್ಕೆ ಬರೋಣ. ಬಂಡಾಸುರ, ರಾವಣ, ಮಹಿಷಾಸುರ ನಿಜವೇ ಅಥವಾ? ಇದಕ್ಕೆ ಎರಡು ಉತ್ತರಗಳು. ಪುರಾಣದ ಉತ್ತರ ನಿಜವಾದ ವ್ಯಕ್ತಿಗಳು. ತಾತ್ವಿಕ ಉತ್ತರ ಅವರು ಮಾನವನೊಳಗಿನ ಸ್ಥಿತಿಗಳ ಪ್ರತೀಕ. ದೇ ರೆಪ್ರೆಸೆಂಟ್ ದಿ ಡಿಫ್ರೆಂಟ್ ಎಕ್ಸಿಸ್ಟೆನ್ಸ್ ಆಫ್ ಮನುಷ್ಯನಲ್ಲಿರ್ತಕ್ಕಂಥ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪೀಪಲ್ ಅಂತ ಹೇಳ್ಬೋದು. ರಾವಣ ಅಹಂಕಾರ, ಮಹಿಷಾಸುರ ಪಶು ಪ್ರವೃತ್ತಿ, ಭಂಡಾಸುರ ಆಧ್ಯಾತ್ಮಿಕ ಮೆರೆವು ಮತ್ತು ಅಹಂಕಾರ. ಇಲ್ಲಿ ಇನ್ನೊಂದೇನೆಂದರೆ, ಋಷಿಗಳ ಕಥೆಗಳನ್ನು ಯಾಕೆ ಹೇಳ್ತಾ ಇದ್ರು ಅಂದರೆ, ನೇರವಾಗಿ ನೀವು ಅಹಂಕಾರ ಬಿಡಿ, ಬುದ್ಧಿ ಮಾತು ಹೇಳಿದ್ರೆ ಯಾರು ಕೇಳಲ್ಲ. ಕಥೆ ಅಂದರೆ ಮನಸ್ಸಿನಲ್ಲಿ ನಾಟತ್ತೆ. ಕಥೆಯನ್ನೇ ಒಂದು ಸ್ವಲ್ಪ ಅದಕ್ಕೆ ಉಪ್ಪು ಖಾರ ಸೇರಿಸಿ ಹೇಳ್ಬೋದು. ಆದ್ದರಿಂದ ಅವರು ತತ್ವವನ್ನು ಕಥೆ ರೂಪದಲ್ಲಿ ಹೇಳಿದರು ಅಂತ ಹೇಳ್ಬೋದು. ಒಂದು ಏನಂತಂದರೆ, ಹಿಂದೂ ಧರ್ಮದಲ್ಲಿ ನಮಗೊಂದು ಚಾಯ್ಸ್ ಇದೆ. ದೇವತೆಗಳನ್ನು ನಿಜವಾದ ಅಸ್ತಿತ್ವ ಅಂತ ನಂಬಬಹುದು, ಅಥವಾ ಅವುಗಳನ್ನು ಆಧ್ಯಾತ್ಮಿಕ ಸಂಕೇತಗಳು ಅಂತಲೂ ನೋಡಬಹುದು, ಅಥವಾ ಎರಡನ್ನೂ ಒಟ್ಟಿಗೆ ಒಪ್ಪಿಕೊಳ್ಳಬಹುದು, ಅಥವಾ ಎರಡನ್ನೂ ಒಪ್ಪದೇನೂ ಇರಬಹುದು. ಈ ಮೂರು ದೃಷ್ಟಿಕೋನಗಳು ಕೂಡ ಹಿಂದೂ ಪರಂಪರೆಯಲ್ಲಿ ಸ್ವೀಕಾರಾರ್ಹ. ಕೊನೆಯದು ಇಲ್ಲ ಅಂತಂದ್ರೆ ಅದನ್ನು ಸ್ವೀಕಾರ ಮಾಡೋಕ್ಕಾಗಲ್ಲ, ಒಪ್ಪಿಕೊಳ್ಳಬೇಕು ಅಂತಕ್ಕಂಥ. ಹೀಗೆ ಕೊನೆಯದಾಗಿ ಇದನ್ನೆಲ್ಲ ಹೇಳಬೇಕಂದ್ರೆ, ದೇವತೆಗಳಿದ್ದಾರೆ ಎಂಬುದನ್ನು ಅದರ ಬದಲಾಗಿ ನಾವು ನೋಡಬೇಕಾದ್ರೆ ನನ್ನೊಳಗಿನ ದೇವತೆ ಎಷ್ಟು ಜಾಗೃತವಾಗಿದೆ, ನನ್ನೊಳಗಿನ ಆ ದೈವತ್ವದ ಗುಣಗಳು ಎಷ್ಟರ ಮಟ್ಟಿಗೆ ಅದು ನನ್ನಲ್ಲಿ ಜಾಗೃತವಾಗಿದೆ ಅಂತಕ್ಕಂಥದ್ದು. ಹಾಗೆ ನನ್ನೊಳಗಿನ ಅಸುರಿ ಪ್ರಕೃತಿ ಅಂದರೆ ರಾಕ್ಷಸತ್ವ ಎಷ್ಟು ಪ್ರಬಲವಾಗಿದೆ. ಇದು ಪುರಾಣಗಳು ನಮಗೆ ಕಲಿಸುವ ಸಂದೇಶ ಇದೆ. ಕೊನೆಯ ಸಂದೇಶ ಏನಂದರೆ, ದೇವಾಸುರ ಯುದ್ಧ ಕೇವಲ ಸ್ವರ್ಗದಲ್ಲಿ ನಡೆದಿದ್ದಲ್ಲ, ಅದು ಪ್ರತಿಯೊಬ್ಬ ಮಾನವನ ಹೃದಯದಲ್ಲಿಯೂ ನಡೆಯುತ್ತಿದೆ ಅಂತಕ್ಕಂಥದ್ದು. ಸತ್ವಗುಣ ಜಯಿಸಿದಾಗ ದೇವತೆ ಆಗ್ತಾನೆ, ಅಹಂಕಾರ ಮತ್ತು ಅಜ್ಞಾನ ಜಯಿಸಿದಾಗ ಅಸುರ ಅಂದರೆ ರಾಕ್ಷಸ ಗೆಲ್ತಾನೆ. ಇದೇ ಪುರಾಣಗಳ ಶಾಶ್ವತ ತತ್ವ ಅಂತಕ್ಕಂಥದ್ದು. ವೀಕ್ಷಕರೇ, ನಮಗೆ ತಿಳಿದ ಮಟ್ಟಿಗೆ ಈ ಮೇಲಿನ ಪ್ರಶ್ನೆಗಳನ್ನು ನಾವಿಲ್ಲಿ ನಮಗೆ ತೋಚಿದಾಗಿ ಉತ್ತರಿಸಿದ್ದೇವೆ. ಎಂದಿನಂತೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸಲ್ಲಿ ತಮ್ಮ ಕಮೆಂಟ್ಸ್ಗಳನ್ನ ಮುಗಿಸಿ ಕೇಳ್ಕೊಳ್ತಾ ನಮಸ್ಕಾರ ವೀಕ್ಷಕರೇ.